ಕಳೆದ 15 ದಿನಗಳಿಂದ ವಿವಿಧ ಕಾರಣಗಳಿಗಾಗಿ ರಾಜ್ಯದಲ್ಲಿ ನಡೆಯುತ್ತಿರುವ ಹಲವಾರು ಅನಪೇಕ್ಷಿತ ಘಟನೆಗಳು ಈಗ ಒಂದು ರೀತಿಯಲ್ಲಿ ಒಂದಕ್ಕೊಂದು ಕೊಂಡಿಯಾಗಿ ಒಂದು ದೊಡ್ಡ ಚಿತ್ರದಂತೆ ಎಲ್ಲರೂ ಪರಿಭಾವಿಸುವಂತೆ ಕಾಣಿಸುತ್ತಿದೆ. ಮೇಲಿಂದ ಮೇಲೆ ಇದು ಇಲ್ಲೊಂದಂತ ಇದ್ದರೂ ಎಲ್ಲೋ ಕೋಲಾರ, ಎಲ್ಲೋ ಚಿಕ್ಕಮಗಳೂರು, ಎಲ್ಲೋ ಮಂಗಳೂರು, ಎಲ್ಲೋ ನಾಗಮಂಗಲ, ಎಲ್ಲೋ ಚಿತ್ರದುರ್ಗ, ಎಲ್ಲೋ ಕೊಪ್ಪಳ ಅಥವಾ ಯಾದಗಿರಿ, ಈ ಥರ ಯಾವ್ಯಾವುದೋ ಊರುಗಳಿದ್ದರೂ ಯಾಕೋ ಒಂದು ಪ್ಯಾಟ್ರನ್ ಇದೆಯೇನೋ ಅಂತ ಬಹುಜನರ ಅನುಮಾನ. ಬಂಟ್ವಾಳದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ, ಚಿಕ್ಕಮಗಳೂರದು ಡ್ಯಾಶ್ ಪ್ಯಾಲೆಸ್ಟೈನ್ ಧ್ವಜ, ಹೀಗೆ ಹಲವಾರು ಘಟನೆಗಳು. ಇದೇ ವಿಚಾರವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ನಿರೀಕ್ಷಿತ. ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಿದೆ, ದೇಶದ್ರೋಹಿಗಳ ಮೇಲುಗೈ ಆಗ್ತಿದೆ. ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ಸರ್ಕಾರ ಬಂದಾಗೆಲ್ಲ ಇಂತಹ ಕಹಿ ಘಟನೆಗಳು ನಡೆಯುತ್ತವೆ ಅಂತ ಬಿಜೆಪಿಯ ವಾದ. ನಾಗಮಂಗಲ ಗಲಭೆಗೆ ಕೇರಳದ ನಂಟಿದೆ. ಈ ಪ್ರಕರಣವನ್ನು NIA ತನಿಖೆಗೆ ವಹಿಸಬೇಕು ಎಂದು ಪಟ್ಟು ಹಿಡಿದಿದೆ. ಮುಸ್ಲಿಂ ಕೋಮುವಾದಿಗಳಿಗೆ ಸರ್ಕಾರದ ಬೆಂಬಲ ಇದೆ. ಕೋಮುದೊಳ್ಳರಿಗೆ ಸರ್ಕಾರವೇ ಪ್ರಚೋದನೆ ಕೊಡ್ತಾ ಇದೆ ಅನ್ನೋದು ಬಿಜೆಪಿಯ ಆರೋಪ. ಪ್ಯಾಲೆಸ್ಟೀನಿಯರಿಗೂ ಅಥವಾ ಅಲ್ಲಿಯ ಸಮಸ್ಯೆಗೂ ಇಲ್ಲಿರುವ ಮುಸ್ಲಿಮರಿಗೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ. ಹಿಂದೂ ಮತ್ತು ಹಿಂದೂ ದೇವರನ್ನು ಅಪಮಾನ ಮಾಡಿದವರನ್ನು ತಕ್ಷಣ ಸರ್ಕಾರ ಗಡೀಪಾರು ಮಾಡಬೇಕು, ಅದೇ ದೇಶಕ್ಕೆ ಅವರನ್ನು ಓಡಿಸಬೇಕು, ಗಲ್ಲಿಗೆ ಏರಿಸಿ ಇಲ್ಲಾಂದರೆ ಗುಂಡಿಟ್ಟು ಸಾಯಿಸಿ ಬಿಡಬೇಕು ಅನ್ನೋದು ರೇಣುಕಾಚಾರ್ಯ ಒತ್ತಾಯ. ನಮಗೂ ಸಶಸ್ತ್ರ ಅಥವಾ ಶಸ್ತ್ರ ಹಿಡಿಯಲು ಬರುತ್ತೆ ಅಂತ ಅವ್ರದ್ದು ಎಚ್ಚರಿಕೆ. ಕಾಂಗ್ರೆಸ್ ಆಡಳಿತ ಬರುತ್ತೋ ಈ ಮುಸ್ಲಿಂ ಭಯೋತ್ಪಾದಕರಿಗೆ, ಮುಸ್ಲಿಂ ಕೋಮುವಾದಿಗಳಿಗೆ ಹಬ್ಬ, ಕೋಮುದಳ್ಳೂರಿ ಎಲ್ಲ ಕಡೆ ಪ್ರಾರಂಭ ಆಗಿದೆ. ಈ ಘಟನೆಗಳ ಆಗಕ್ಕೆ ಪ್ರಚೋದನೆ ಯಾಕೆ ಕೊಡ್ತಾ ಇದ್ದೀರಾ ನೀವು? ಆ ಸಮುದಾಯದವರು ಏನೇ ಗಲಾಟೆ ಮಾಡಿದ್ರು ಕೂಡ ಏನು ಪ್ರಕರಣನೇ ಇಲ್ಲ. ನಾಗಮಂಗಲದಲ್ಲಿ ಗಣಪತಿಗೆ ಅವಮಾನ ಮಾಡಿದ್ರು, ಅಂತವರಿಗೆ ಮತ್ತೆ ಅಂತ ಮಾನಸಿಕತೆಯನ್ನ ಮಟ್ಟ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಾಗಮಂಗಲ ಘಟನೆಯಲ್ಲಿ ಕೇರಳದ ಕೈವಾಡ ಇದೆ. ಯಾರು ಮಾಸ್ಕ್ ಹಾಕೊಂಡು ಬಂದಿದ್ರು, ಪ್ಯಾಲೆಸ್ತಾನಿಗೂ ಇಲ್ಲಿಯ ಸಾಬ್ರಿಗೂ ಏನ್ ಸಂಬಂಧ? ಅಷ್ಟೊಂದು ಪ್ರೀತಿ ಇದ್ರೆ ಪ್ಯಾಲೆಸ್ತೀನಿಯರ ಬಗ್ಗೆ ಇವರು ಅಲ್ಲಿಗೆ ಹೋಗ್ಲಿ. ಯಾರ್ಯಾರು ಪ್ಯಾಲೆಸ್ತಾನಿಗೆ ಹೋಗ್ಬೇಕು ಅಂತಿದ್ದಾರೆ ಅವ್ರನ್ನೆಲ್ಲರನ್ನು ಪ್ಯಾಲೆಸ್ತಾನಿಗೆ ಉಚಿತವಾಗಿ ನಾವು ಫ್ಲೈಟ್ ಹತ್ತಿಸಿ ಕಳಿಸ್ಕೊಡೋ ಕೆಲಸ ಮಾಡ್ತೀವಿ. ಹಿಂದೂಗಳನ್ನ, ಹಿಂದೂ ದೇವತೆಗಳ ಅಪಮಾನ ಮಾಡಿದ್ರೆ ಈ ಸರ್ಕಾರ ತಕ್ಷಣ ಗಡೀಪಾರು ಮಾಡಬೇಕು, ಅದೇ ದೇಶಕ್ಕೆ ಅವ್ರು ಓಡಿಸ್ಬೇಕು, ಗಲ್ಲಿಗೆ ಹಾಸ್ಬೇಕು. ಕಂಡಲ್ಲಿ ಗುಂಡಿಕ್ಕಿ ಹೊಡೆದ ಮಾತ್ರ ದೇಶದ್ರೋಹಕ್ಕೆ ಕುಮ್ಮಕ್ ಕೊಡ್ತಿರೋದ್ರಿಂದಲೇ ಆಗ್ತಿರೋದು ಅಂತ ಅವರು, ಇಲ್ಲ ಇವರೇ ಅದಕ್ಕೆ ಬತ್ತಿ ಹಚ್ತಿರೋದು ಅಂತ ಇವರು ಒಬ್ಬರ ಮೇಲೆ ಕಾರಣದಲ್ಲಿ ಅವ್ರವ್ರಿಗೆ ತೋಚಿದ್ದನ್ನೇ ಅವ್ರವ್ರು ಹೇಳೋದು. ಬಟ್ ಒಂದು ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರವಿರಲಿ ಸ್ಥಾಪಿತವಾಗಿ, ಅವ್ರು ತಿಳ್ಕೋಬೇಕಾಗಿದ್ದು ಒಂದೇ, ಗಣೇಶನ ಚತುರ್ಥಿ ಅಥವಾ ಗಣೇಶ ವಿಸರ್ಜನೆ ಸಂದರ್ಭಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಗಣೇಶನ ಹಬ್ಬನೇ ಸಾರ್ವಜನಿಕವಾಗಿ ಗಣೇಶದ್ದು, ವೈಯಕ್ತಿಕ ಅಲ್ಲ ಇದು ಸಮಸ್ಯೆ. ಇನ್ನು ಆ ಹಂತಕ್ಕೆಲ್ಲೂ ಬಂದಂಗಿಲ್ಲ. ನಿಮ್ಮ ಮನೆ ಒಳಗಡೆ ಯಾಕೆ ಗಣೇಶ ಇಡ್ತಿದ್ಯಾ ಅಂತ ಯಾರು ಕೇಳಿದ ಹಂತಕ್ಕೆ ಬಂದಂಗಿಲ್ಲ. ಬಂದ್ರೂ ಗೊತ್ತಿಲ್ಲ ಒಂದಿನ ನನಗೆ. ಬಟ್ ಸಾರ್ವಜನಿಕ ಗಣೇಶನ ಚತುರ್ಥಿಯಲ್ಲೂ ಈಗ ರಾಮನವಮಿ, ಮೊದಲು ರಾಮನವಮಿ ಪ್ರಾಬ್ಲಮ್ ಇರಲಿಲ್ಲ, ಅಯೋಧ್ಯ ಆದ ಮೇಲೆ ರಾಮನವಮಿ, ಇದೊಂದು. ಇವೆಲ್ಲ ಸೆನ್ಸಿಟಿವ್ ಫೆಸ್ಟಿವಲ್ಸ್ ಆಗಿ ಆಗಬೇಕಾಗಿರಲಿಲ್ಲ, ಬಟ್ ಆಗಿಸಲಾಗಿದೆ. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ನಿರ್ವಹಣೆಯನ್ನು ಮಾಡಬೇಕು ಸರ್ಕಾರ. ಇಲ್ಲದಿದ್ದರೆ ಈ ರೀತಿಯ ಆರೋಪಗಳಿಗೆ ತಗಲಾಕೊಳ್ಳಬೇಕಾದಂಥದ್ದು ಬರುತ್ತೆ. ಅಂದ್ರೆ ಹಿಂದೂಗಳಲ್ಲಿ ಅಭದ್ರತೆ ಮೂಡಿಸ್ತಾ ಇದ್ದಾರೆ ಅಥವಾ ಅಭದ್ರತೆ ಗೊತ್ತಿಲ್ಲ, ಐ ಕಾಂಟ್ ಸೇ. ಬಟ್ ಒಂದು ಕಿಡಿಗೇಡಿಗಳ ಗುಂಪು ಈ ಎಲ್ಲ ಲಭ್ಯ ಅವಕಾಶಗಳನ್ನು ಬಳಸಿಕೊಂಡು ನಾವು ಮೇಲೆಂದೋ ಅಥವಾ ನಮ್ಮನ್ನೇನು ಮಾಡಲಿಕ್ಕೆ ಆಗಲ್ಲ ಅಂತಾನೋ ಅಥವಾ ಯಾರೇನು ಮಾಡ್ತಾರೆ ನೋಡೋಣ ಅಂತಾನೋ ಅಥವಾ ಯಾರಿಗೋ ಸವಾಲು ಹಾಕುವ ರೀತಿಯಲ್ಲಿ ಒಂದಷ್ಟು ಕಿಡಿಗೇಡಿ ಕೃತ್ಯಗಳಿಗೆ ತಯಾರಿ ಮಾಡ್ತಿರೋ ಹಂಗಿದೆ. ಅದ್ರಲ್ಲಿ ಯಾವ ಅನುಮಾನನೂ ಇದ್ದಂಗೆ ಕಾಣಿಸ್ತಿಲ್ಲ ನನಗೆ, ಅದರ ಅಷ್ಟಂತೂ ಗ್ಯಾರಂಟಿ. FIRಗಳನ್ನು ಹಾಕೋವಾಗ ಒನ್ ಸೈಡ್ FIRಗಳಾಗ್ತಾ ಹೋದರೆ ಅಧಿಕಾರದಲ್ಲಿರುವ ಸರ್ಕಾರ ಹೇಗೆ ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡುತ್ತೆ, ಅದಕ್ಕೆ ಅಧಿಕಾರ ಇರುವವರೆಗೆ. ಫೈನಲ್ ರಿಪೋರ್ಟ್ ಏನು ಬೇಕಾದರೂ ಬರ್ಬೋದು. ಫೈನಲ್ ರಿಪೋರ್ಟ್ ಅಲ್ಲ, FIR ಮಾಡೋಕ್ಕೆ. ಎರಡೂ ಕಡೆ ಆ ರೀತಿಯ ಕಿಡಿಗೇಡಿಗಳನ್ನು ಹಿಡ್ಕೊಂಡು ಬಂದು FIRನ ಕರೆಕ್ಟಾಗಿ ಮಾಡಿದ್ರೆ ಈ ಆರೋಪಗಳಿಗೆ ಜಾಗ ಬರಲ್ಲ, ಆ ವಿಶ್ವಾಸ ಬರುತ್ತೆ. ಒಂದು ಕಡೆ ಆದಾಗಲೇ ಬರೋದಿದು. ಫಾರ್ ಎಕ್ಸಾಂಪಲ್, ಈಗ ಅಮಾಯಕನ್ನು ಬಂಧಿಸಿದ್ದೀರಿ ಅಂತ ಕಮ್ಯುನಲ್ ರೈಟ್ಸ್ ಸಾಮಾನ್ಯವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಹೋಗಿ ಗೋಳಾಡೋದು
ಸಾಮಾನ್ಯವಾಗಿ ನಾವು ನೋಡೋ ದೃಶ್ಯ. ಇದು ನನ್ನ ಪ್ರಕಾರದಲ್ಲಿ ಯಾರು ಕಿಡಿಗೇಡಿಗಳಿದ್ದಾರೆ ಅವ್ರನ್ನ ಮಾಡದೇ ಇದ್ರೆ ಮತ್ತು ಕಿಡಿಗೇಡಿಗಳಿಗೆ ಅನುಕಂಪ ತೋರುವ ವ್ಯವಸ್ಥೆ ಇದೆ ಎಂಬ ಭಾವನೆ ಬಂದರೆ ಆ ಕಿಡಿಗೇಡಿಗಳು ಇದನ್ನೇ ಮಾಡುವುದು. ಅವ್ರಿಗೆ ಎರಡು ಉದ್ದೇಶ, ಒಂದು ವೈಯಕ್ತಿಕ ಇರ್ಬೋದು, ಸುಮ್ಮನೆ ಮಜಾ ತಗೊಳ್ಳೋಣ ಅಂತ. ಎರಡನೇದು ಐಡಿಯಾಲಜಿಕಲಿ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಇದು ಸಮಸ್ಯೆ. ಇನ್ನು ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ಸರ್ಕಾರ, ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಇನ್ನು ಆ ಹಂತ ತಲುಪಿದೆ ಯಾವುದೋ ಒಂದು ಪಕ್ಷ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇಂತಹ ಘಟನೆಗಳಲ್ಲಿ ಕ್ರಮವನ್ನು ನಿಷ್ಪಕ್ಷಪಾತವಾಗಿ ತೆಗೆದುಕೊಳ್ಳದಿದ್ದಾಗ ಒಂದು ವರ್ಗದ ಜನ ಅಂತಹ ಭಾವನೆಗಳಿಗೆ ಬಲಿಯಾಗಬಹುದು. ಇಮಿಡಿಯೇಟ್ ಆಗಿ ಪಿಚ್ಚಿನ್ ಆಗ್ತಾರೆ, ಅಂಥದ್ದೇನು ಆಗಿಲ್ಲ. ಅದು ಬೇರೆ, ಅವ್ರು ಏನ್ ಬೇಕಾದ್ರೂ ಹೇಳ್ಕೋಬಹುದು. ಹೇಳಕ್ಕೇನು, ಯಾರೇನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು. ಬೆಂಗಳೂರಿನಲ್ಲಿ ಗುಂಡಿಯೇ ಇಲ್ಲ ಅಂತ DCM ಹೇಳ್ಬಿಟ್ರೆ ಕೇಳಕ್ಕಾಗತ್ತ? ನಾವಿಲ್ಲಿ ಮುಚ್ಚಿದ ಅಷ್ಟೊಂದು ಗುಂಡಿಗಳು ಮುಚ್ಚಾಗೋಗಿದೆ, ನಾವು ಮುಗಿದೋಗಿದೆ, ಎಲ್ಲಿದೆ ಗುಂಡಿ ಅಂದ್ಬಿಟ್ರೆ ಆಗೋಯ್ತು. 3616 ಮುಚ್ಚಾಗಿದೆ, ಮುಚ್ಚಾಗೋಯ್ತಲ್ಲ ಅಂದ್ಬಿಟ್ರೆ ಆಗೋಯ್ತು. ಈಗ ನೀರಿಂದ ಇಲ್ದಿದ್ದಾಗ ನಾವು ಹೇಳ್ತಿದ್ವಿ ಅವ್ರಿಗೆ ನೀರಿಲ್ಲ ಬೆಂಗಳೂರಲ್ಲಿ. ಯಾರು ನೀರಿಲ್ಲ? ಎಲ್ಲ ಕಡೆ ನೀರಿದೆ. ನಿಮ್ಮ ಹತ್ರ ಕಾಸಿಲ್ರಪ್ಪ, ಬುರುಡೆ ಹೊಡ್ಕೊಂಡು ಪಾಪರ್ ಚಿಟ್ಟಿಗಳಾಗಿದ್ದೀರಿ ಅಂತಂದ್ರೆ ಯಾವನು ಹೇಳಿದ್ರು? ಎಲ್ಲರ ಕಡೆ ದುಡ್ಡಿದೆ, ಎಷ್ಟು ಬೇಕಾದ್ರೂ ಸುರಿತಾ ಇದೆ, ಟ್ಯಾಕ್ಸ್ ಆಗ್ತಾ ಹೋಗೋದು. ಹಾಗಾಗಿ ಆ ಬಂಡತನದವ್ರಿಗೆ ಯಾರಿಗೇನು ಮಾಡೋಕ್ಕಾಗಲ್ಲ ನಾವು. ಬಟ್ ದ ಪಾಯಿಂಟ್ ಈಸ್ ಅಲ್ಟಿಮೇಟ್ಲಿ ಆ ಭಾವನೆ ಬರುತ್ತೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಪ್ಯಾಲೆಸ್ಟೈನಿಯವ್ರಿಗೂ ಇಲ್ಲಿರುವ ಮುಸ್ಲಿಮರಿಗೂ ಏನು ಸಂಬಂಧ? ಮುಸ್ಲಿಮರೆಂಬುದು ಅಷ್ಟೇ ಸಂಬಂಧ, ಇನ್ಯಾವ ಸಂಬಂಧವೂ ಇಲ್ಲ ಇವ್ರಿಗೆ. ನಿನ್ನೆ ಹೇಳ್ದಂಗೆ ನಾನು ಭಾಳ ಜನಕ್ಕೆ ಪ್ಯಾಲೆಸ್ಟೈನ್ ಮ್ಯಾಪಲ್ಲಿ ತೋರ್ಸಕ್ಕೆ ಬರಲ್ಲ, ಆಗಲ್ಲ ಇವ್ರ ಕೈಯಲ್ಲಿ. ಪ್ರಶ್ನೆ ಬೇರೆ. ಎರಡನೇದು, ಫಾರ್ ಎಕ್ಸಾಂಪಲ್, ಇದೊಂದು ನೆಕ್ಸ್ಟ್ ಎಲ್ಲೋ ಒಂದರಲ್ಲಿ ತೀಟೆಗೋಸ್ಕರ ಮಾತಾಡಬಾರ್ದು ಅಂತೆಲ್ಲ ಚಲರಾಯ ಸ್ವಾಮಿ ಹೇಳಿದೆ. ತೀಟೆಗೋಸ್ಕರ ಮಾತಾಡೋರು ಭಾಳ ಜನ ಇದ್ದೀರಿ, ಅದರಲ್ಲೇನು ತೊಂದರೆ ಇಲ್ಲ. ಅದರಲ್ಲಿ ಇರಾನ್ನ ಒಬ್ಬ ಮುಖ್ಯಸ್ಥ ಖಮೇನಿ ಭಾರತದ ಮುಸ್ಲಿಮರಿಗೂ ಗಾಜಾಲಿರೋ ಮುಸ್ಲಿಮರಿಗೂ ಒಂಥರ ಸಮಾನಾಂತರವಾಗಿದೆ ಅವ್ರ ಪರಿಸ್ಥಿತಿ ಅನ್ನೋ ಥರ ಮಾತಾಡಿದ್ದಾರೆ. ಅವನ ದೇಶದಲ್ಲಿ, ಆ ಮೂರ್ಖನ ದೇಶದಲ್ಲಿ ಜನ ಹೇಗೆ ಬದುಕಿ ಬಾಳ್ತಾ ಇದ್ದಾರೆ, ಅಲ್ಲಿರುವ ಅಲ್ಪಸಂಖ್ಯಾತರ ಪರಿಸ್ಥಿತಿಗಳೇನು ಅನ್ನೋದನ್ನ ಮಾತಾಡಕ್ಕಾಗ್ದಿರೋ ಅಯೋಗ್ಯರು ಇನ್ನೊಂದು ದೇಶದ ಬಗ್ಗೆ ಮಾತಾಡ್ತಾರೆ. ಗಾಜಾಲಿರೋ ಮುಸ್ಲಿಮರದ್ದು ದಿನ ಬೆಳಗಾರ ಬಾಂಬ್ ಹಾಕಿಸ್ಕೊಂಡು ಸಾಯ್ತಾ ಇದ್ದಾರೆ ಒಂದೇ ಸಮ. ಯಾವ ಮುಸ್ಲಿಮರಿಗೆ ಈ ದೇಶದಲ್ಲಿ ಅಂಥ ಪರಿಸ್ಥಿತಿ ಇಲ್ಲ, ಅಂಥ ಪರಿಸ್ಥಿತಿ. ಹಾಗಾಗಿ ಇದು ಒಂದು ಪ್ಯಾಟ್ರನ್ ಆಗಿದೆ. ಆ ಪ್ಯಾಟ್ರನ್ನನ್ನು ಭಾಳ ಜನ ಫಾಲೋ ಮಾಡ್ತಿದ್ದಾರೆ. ಅದಕ್ಕೆ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಎರಡೂ ಬರ್ತಾ ಇದೆ. ಅದೆಲ್ಲದರ ಪರಿಣಾಮ ಇದು. ಎಸ್, ಬಿಜೆಪಿಗರ ಗಲಾಟೆ ಗದ್ದಲಕ್ಕೆ ಕಾಂಗ್ರೆಸ್ ಸಹ ತಿರುಗೇಟನ್ನ ಕೊಟ್ಟಿದೆ. ನಾಗಮಂಗಲ ಗಲಭೆಯಲ್ಲಿ ಕೇರಳ ಕೈವಾಡ ಇಲ್ಲ ಅಂತ ಕ್ಷೇತ್ರದ ಶಾಸಕರು ಆಗಿರುವ ಸಚಿವ ಚಲುವರಾಯಸ್ವಾಮಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬಿಜೆಪಿಗರು ಬಾಯಿಗೆ ಬಂದಂತೆ ಮಾತನಾಡಬಾರದು, ಹಿಡಿತದಲ್ಲಿ ಮಾತನಾಡಬೇಕು ಅಂತ ಗುಡುಗಿದ್ದಾರೆ. ನಾಗಮಂಗಲ ಗಲಭೆಗೆ ಕೇರಳ ಲಿಂಕ್ ಇಲ್ಲ, ಅದು ಯಾವುದೇ ಪ್ರೀ ಪ್ಲಾನ್ ಕೂಡ ಅಲ್ಲ ಅಂತ ದೊಡ್ಡ ಕತೆ ಕಟ್ಟೋಕೆ ಹೋಗಬೇಡಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಸಚಿವ ದಿನೇಶ್ ಗುಂಡೂರಾವ್ ಜನರ ನಡುವೆ ಗಲಭೆ ಹೆಚ್ಚು ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಆಪಾದಿಸಿದ್ರು. RSS ಅನ್ನು ಕೂಡ ತಂದ್ರು. ಮಂಡ್ಯದ ಮಾಜಿ ಸಂಸದ ಶಿವರಾಮೇಗೌಡ ಅವರಂತೂ ಗಣಪತಿ ಹಬ್ಬ ಮಾಡಬೇಡಿ ಅಂದ್ರೆ ಗಲಾಟೆ ಮಾಡ್ತಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ. ಇಬ್ರು ನಾನು ಮಾಹಿತಿ ತಗೊಂಡಿದ್ದೀನಿ. ಅವ್ನು 30 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅಪೋಸಿಷನ್ ಲೀಡರ್ ಆಗಿ ಸ್ವಲ್ಪ ಸರಿಯಾಗಿ ಮಾತಾಡೋದು ಕಲ್ತ್ಕೋಬೇಕು. ಅವ್ರು ಇಡ್ತಾ ಇರಬೇಕು. ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಶೋಕ್ ಅವರು ಈ ತರದೆಲ್ಲ ಲೂಸ್ ಟಾಕಿಂಗ್ ಮಾತಾಡಬಾರ್ದು. ಮುಸ್ಲಿಮ್ಸು ಹಿಂದುತ್ವ ಎಲ್ಲ ಒಟ್ಟಿಗೆ ಇದೆ. ನಾಗಮಂಗಲದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇವ್ರು ಬಂದು ಬೆಳಕಲ್ಲಿ ಬೇಯಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. JDSನವ್ರ ಜೊತೆ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ರಂಗಾಗಿ ಬಂದಿದ್ದಾರೆ. ಸಿಟಿ ರವಿ ಅಲ್ಲಿರೋ ಯುವಕರಾಗಲಿ BJP ಯುವಕರಾಗಲಿ ಶಾಂತಿನ ಕೇಳ್ತಾರೆ ವಿನ ಇವರ ತೆವಲಿಗೋಸ್ಕರ ಆಟ ಆಡಕ್ಕೆ ರೆಡಿ ಇಲ್ಲ. ಯಾವ ಲಿಂಕ್ನೂ ಇಲ್ಲ, ಯಾವ ಪ್ರೀ ಪ್ಲಾನ್ ಇಲ್ಲ ರೀ. ಇದಕ್ಕೆ ದೊಡ್ಡ ಕಥೆಯನ್ನ ಅಥವಾ ಬಣ್ಣವನ್ನ ಕಟ್ಟಕ್ಕೆ ಹೋಗಬೇಡಿ. ಎರಡು ಉದ್ವೇಗ ಮತ್ತು ದೊಡ್ಡ ಕತೆ ಕಟ್ಟಕ್ಕೆ ಹೋಗಬೇಡಿ, ಮಾಡಬೇಡಿ ಅಂತ ನೀವು ಹೇಳಿಬಿಟ್ರೆ ಕೇಳಲ್ಲ ಯಾರುವೆ ಮೇಡಮ್. ಫಸ್ಟು ನೀವು ಈ ಕತೆ ಬಿಟ್ಬಿಡಿ. ನೀವು ನಮ್ಮ ಹತ್ರ ಕತೆ ಕಟ್ಟಬೇಡಿ. ಫಸ್ಟು ಹೆಣ್ಮಕ್ಳಿಗೆ ಕಾಸು ಕೊಡಿ. ಹೌದು, ಪೆಂಡಿಂಗ್ ಇದೆ, ನೀವು ಕತೆ ಕಟ್ಟಬೇಡಿ ಅಷ್ಟೇ. ನೀವು ಹೆಣ್ಮಕ್ಳಿಗೆ ಕತೆ ಮೊದಲು ಕಾಸು ಕೊಡಿ. ಎರಡನೇದು, ಬಿಜೆಪಿಯವ್ರು ಹೋಗಿ ಬೆಂಕಿ ಹಾಕಕ್ಕೆ ಅಂತ ಯಾರೋ ಒಬ್ರು, ಆ ಗಣೇಶ ಕೂರಿಸಿದ್ದು ಹುಡುಗರೆಲ್ಲ BJP ಹುಡುಗರ ಹಂಗಾರೆ? ಯಾರೋ ಒಬ್ರು ಹೇಳಿ ನೋಡೋಣ. ಕಮ್ಯುನಲ್ ರೈಟ್ಸಲ್ಲಿ ಸರ್ಕಾರಗಳು ಯಾವಾಗಲೂ ಹೀಗೆ ಬಿಹೇವ್ ಮಾಡೋದು, ಯಾರ ಸರ್ಕಾರ ಇದ್ರೂ ಅಷ್ಟೇ. ಆದರೆ ಲೋಕಲ್ ಜನಕ್ಕೆ ಗೊತ್ತಿರುತ್ತೆ ಯಾರು ಕಂತ್ರಿಗಳು, ಯಾರು ಕಚಡಗಳು ಮತ್ತು ಯಾರು ಯೋಗ್ಯ ಅಯೋಗ್ಯರು ಅನ್ನೋದು ಈ ವಿಚಾರದಲ್ಲಿ. ನಾಳೆ ಅದು ರಾಜಕೀಯವಾಗಿ ಅದೇ ಓಟ್ ಆಗತ್ತೆ ಅಂತ ನಾನು ಹೇಳಿಲ್ಲ, ಆಗಬಹುದು, ಆಗದೇನೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅದೇ ತಾನೇ ಇವ್ರದೆಲ್ಲ ಉದ್ದೇಶಗಳು ಫೈನಲಿ. ಆದರೆ ಸ್ಥಳೀಯರಿಗೆ ಗೊತ್ತಿರುತ್ತೆ ಯಾರು ಕಮಂಗಿಗಳ ಕೆಲಸವನ್ನು ಮಾಡಿದ್ದಿದರಲ್ಲಿ
ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಹೌದು. ಚಲುವರಾಯ ಸ್ವಾಮಿ ಹೇಳಿದ್ರು ಅವ್ರಿಗೆ ಗೊತ್ತಿದೆ, CT ರವಿ ಹೇಳಿದ್ರು ಗೊತ್ತಿದೆ, ಕತೆ ಕಟ್ಟಬೇಡಿ ಅಂತ ಮೇಡಮ್ ಹೇಳಿಬಿಟ್ರು ಗೊತ್ತಿದೆ, ಅಲ್ಲ ಎಲ್ಲ ಅನುಮತಿಯನ್ನು ಪಡ್ಕೊಂಡು ಮಾಡಿದ ಮೇಲೆ ಗೊತ್ತಿದೆ. ಹಾಗಾಗಿ ನೀವು ಕತೆ ಕಟ್ಟಬೇಡಿ ಅಂದ್ಬಿಟ್ರಲ್ಲ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಸ್ವಲ್ಪ ಸುಮ್ಮನಿರಿ, ಫಸ್ಟ್ ದುಡ್ಡು ರಿಲೀಸ್ ಮಾಡಿಸಿ. ಹೌದು, ಸುಮ್ಮನೆ ತಿಂಗಳ ವಾರದಿಂದ ವಾರಕ್ಕೆ ಬಾ ಪುಟ್ಟ ನಾಳೆ ಬಾ ಅಂತ ಮಾಡಬೇಡಿ. ಕತೆ ಫಸ್ಟ್ ಕಾಸು ರಿಲೀಸ್ ಮಾಡಿಸ್ರಿ ನೀವು, ಆಮೇಲೆ ನೋಡೋಣ ಮಿಕ್ಕಿದ್ದನ್ನು. ನಾಗಮಂಗಲ ಗಲಭೆಗೆ ಸಂಬಂಧಿಸಿ ಮತ್ತಷ್ಟು ಆತಂಕಕಾರಿ ವಿಡಿಯೋಗಳು ಹೊರಬಂದಿದೆ. ಕತೆ ಇದೆಲ್ಲ ಇದನ್ನು ಕಥೆ ಅಂದ್ಬಿಟ್ಟು ಕತೆ ಮತ್ತು ಪ್ರೀ ಪ್ಲ್ಯಾನ್ ಅಲ್ಲ. ನೋ, ಚಲುವರಾಯ ಸ್ವಾಮಿ ಒಂದು ರಾಂಗ್ ಇದ್ದಂಗಿದೆ. ಅದು ಕೇರಳದಿಂದ ಬಂದು ಪ್ರೀ ಪ್ಲ್ಯಾನ್ ಮಾಡಿಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಬಟ್ ಜನರಲಿ ಈ ಥರದ ಘಟನೆ ಆದಾಗ ಒಂದು ಸಣ್ಣ ಪ್ಲ್ಯಾನ್ ಏನೋ ಇರುತ್ತೆ, ಅದು ಯಾವ ಕಡೆ ಅನ್ನೋದನ್ನು ಕಂಡುಹಿಡಿಬೇಕು. ಹೌದು, ಪೆಟ್ರೋಲ್ ಬಾಂಬ್ ಇಟ್ಕೊಳ್ತಾರೆ. ಕಿಡಿಗೇಡಿಯೊಬ್ಬ ಪೊಲೀಸರ ಮುಂದೆಯೇ ಅಂಗಡಿಯೊಂದರ ಮೇಲೆ ಪೆಟ್ರೋಲ್ ಬಾಂಬನ್ನು ಎಸೆಯುವ ದೃಶ್ಯ CCTVಲಿ ಬಂದಿದೆ. ಈಗ ಈ ಕೃತ್ಯದ ದೃಶ್ಯ ಸೆರೆಯಾಗಬಾರದು ಅಂತ ಅವನು ಕಲ್ಲನ್ನು ಹೊಡಿತಾನೆ CCTVಗೆ. ಅದೇನದು? ಅಮಾಯಕತೆ. ಇದು ಉದ್ದೇಶಪೂರ್ವಕವಾಗಿ ಮಾಡೋದಲ್ಲ, ಉದ್ದೇಶಪೂರ್ವಕ ಅಲ್ಲ, ಆವೇಶದಲ್ಲಿ ಆಗೋಯ್ತು. ಯಾಕದು ಅಮಾಯಕತೆ? ಆಲ್ ರೈಟ್, ಸ್ಟಿಲ್ ಕ್ಷಣಿಕ ಪೊಲೀಸ್. ಆದರೆ ಕಿಡಿಗೇಡಿಗಳ ಮುಂದೆ ಯಾವ ಕ್ರಮನೂ ತಗೊಳ್ಳಲ್ಲ. ಈಗ ಜನ ಪ್ರಶ್ನೆ, ಇದಕ್ಕೆ ಏನು ಹೇಳ್ತೀರಿ ಅಂತ. ಅದಕ್ಕೆ ಚಲುವರಾಯ ಸ್ವಾಮಿನೇ ಉತ್ತರ ಕೊಡಬೇಕು. ಅವರೇ ಎಲ್ಲದಕ್ಕೂ ಅವರೇ ಉತ್ತರ ಕೊಡಬೇಕು. ಅವರೇ ಸರ್ಟಿಫಿಕೇಟ್ ಕೊಡ್ತಾ ಇರೋದ್ರಿಂದ ಉತ್ತರ ಕೊಡಬೇಕು. ಇಲ್ದಿದ್ರೆ ನಾಗಮಂಗಲದಲ್ಲಿ ಒಂದು ಪ್ರತ್ಯೇಕವಾದಂತಹ ಪಕ್ಷಾತೀತ ಸಮಿತಿಯನ್ನು ರಚಿಸಿಕೊಂಡು ಯಾರಿದಕ್ಕೆ ಕಾರಣರಾಗಿದ್ದಾರೆ ಮತ್ತು ರಕ್ಷಣೆ ಕೊಡ್ತಿದ್ದಾರೆ ಅಧಿಕಾರದಲ್ಲಿದ್ದವರು ಅವರ ವಿರುದ್ಧ ಚಳವಳಿ ನಡೆಸಿ. ಅದಕ್ಕಾದ್ರೂ ಅವಕಾಶ. ಪಕ್ಷ ಇದ್ರೆ ತಾನೆ ಗಲಾಟೆ ಮಾಡೋದವರು. ಪಕ್ಷೇತರರಾಗಿ ಮಾಡಿ, ಹುಡುಗರುಗಳು ಯುವಕರುಗಳು ಒಂದು ಸರಿ ಸೇರ್ಕೊಳ್ಳಿ, ಮಾಡಿ. ಇದರಲ್ಲಿ ಯಾವ ಪಕ್ಷ? ಅದು ಯಾರು ಆಗಲಿ, ಚಲುವರಾಯ ಸ್ವಾಮಿ ಅಂದರೆ ಚಲುವರಾಯ ಸ್ವಾಮಿ ವಿರುದ್ಧನೇ ಮಾಡಿ. ಏನೀಗ ನಿಮಗೆ ಗೊತ್ತಿದೆಯಲ್ರಪ್ಪ ಸತ್ಯ ಏನು ಅಂತ, ಮಾಡಿ ಅದನ್ನು. ಈಗ 100 ಜನನ ಪೊಲೀಸರು ಗುರುತಿಸಿದ್ದಾರೆ, 55 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬದ್ರಿಕೊಪ್ಪಲಿನ 13 ಯುವಕರನ್ನ ಮಾತಾಡ್ಸೋಕ್ಕೆ ಸುರೇಶ್ ಗೌಡ ನೇತೃತ್ವದಲ್ಲಿ ಅವ್ರ ಮನೆಯವರೆಲ್ಲ ಹೋಗಿ ಮಾತಾಡ್ಸ್ಕೊಂಬಂದಿದ್ದಾರಂತೆ. ನಾವು ಈ ಗಲಭೆನ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಹಂಗಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಮಾಡುವಂಥದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಬಿಜೆಪಿಯವರು ಆಪಾದನೆ ಮಾಡ್ತಾರೆ, ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ಅದನ್ನ ಹೇಗೆ ಬೇಕಾದ್ರೂ ಟ್ವಿಸ್ಟ್ ಮಾಡ್ತಾರೆ. 24 FIR ದಲ್ಲಿ ಪ್ರಮುಖ ಒಂದು ಸುಮೋಟೋ ಕೇಸ್ ಮಾಡಿದ್ವಿ. ನಾವು ಎಲ್ಲ 55 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿದ್ವಿ. CCTVಗಳನ್ನು ಸಹಿತ ನಾವು ಪರಿಶೀಲನೆ ಮಾಡಿದೀವಿ. ವಿಡಿಯೋ ತುಣುಕುಗಳನ್ನು ಸಹಿತ ಪರಿಶೀಲನೆ ಮಾಡಿ ಅಂತವ್ರ ಮೇಲೆ ಕ್ರಮ ಕೈಗೊಳ್ಳುವ ಒಂದು ಕೆಲಸ. ನನ್ನ ಚಿಕ್ಕ ಮಗುನ್ನೇ ನಾನು ಮೇಂಟೈನ್ ಮಾಡಕ್ ಆಗ್ಲಿಲ್ಲ ಒಂದು ವಾರ. ಅವ್ನು ಈಗಲೂ ಸರ್ ನಮ್ಮಪ್ಪನ ತೋರಿಸಿ ಬನ್ನಿ ಮುಟ್ಟಕ್ ಆಸೆ, ಅವನಿಗೆ ಮುಟ್ಟಕ್ ಬಿಡಲ್ಲ ಅಷ್ಟೇ ಅವನ್ನ. ಈಗ ಅವ್ರು ನೋಡಿದ್ಮೇಲೆ ನಮ್ಗೆ ಸಮಾಧಾನ ಆಯ್ತು ಸರ್. ತುಂಬಾ ಅವ್ರಪ್ಪ ಅಂದ್ರೆ ಒಂದಿನ ಬಿಟ್ಟ ನನ್ನಲ್ಲ, ತುಂಬಾ ಅಳ್ತಿದ್ದ, ಜ್ವರನೇ ಬಂದ್ಬಿಡೋದು. ಅವ್ರಪ್ಪ ಬಂದ್ ಮಕ ತೋರಿಸ್ರೆ ಜ್ವರನೇ ಹೊಟ್ಟೋಗೋದು, ಆ ತರ ನಮ್ ಚಿಕ್ಕ ಮಗ. ಮುಟ್ಟಕ್ ಆಗಿಲ್ಲ ಅಂತ ಅತ್ತ ಸರ್, ಅದಷ್ಟೇ. ಊರಿನ ಪರಿಸ್ಥಿತಿ ಯಾರು ಇಲ್ಲ ಊರೊಳಗೆ. ಎಲ್ಲಾ ಮನೇಲೂ ಲೇಡೀಸ್ ಅಂತ ಬಿಟ್ರೆ, ಇನ್ನು ವಯಸ್ಸಾದ್ರ 4 ಜನ ಬಿಟ್ರೆ ಗಂಡಸ್ರಂತೂ ಊರಲ್ಲಿ ಯಾರು ಇಲ್ಲ ಸರ್. ನಿಜ ಎಲ್ಲ ಸತ್ತೋಗಿದಾರ. ಆ ತರನೇ ಇರೋದು ಬದ್ರಿಕೊಪ್ಪಲು ಮಾತ್ರ. ರಾಜಕಾರಣಿಗಳಿಗಿಂತ ಬೆಟರ್ ಆಗಿ ಇನ್ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ? ಜನ ಉತ್ತರ ಕೊಡಿಪ್ಪ. ಅವ್ರು ರಾಜಕಾರಣಕ್ಕೆ ಉತ್ತರ ಕೊಟ್ಕೊಂಡು ಹೋಗ್ತಿದ್ರೆ ನಾವು ಪ್ರಯೋಜನ ಇಲ್ಲ. ಆಯಾ ಭಾಗದ ಜನ ನಿಮಗೆ ಯಾವುದು ಸತ್ಯ ಎಂದು ಗೊತ್ತಿದೆಯೋ ಅದರ ಆಧಾರದ ಮೇಲೆ ನೀವು ನಿಮ್ಮ ಸ್ಥಳೀಯವಾಗಿ ಯಾರಿಗೆ ಉತ್ತರ ಕೊಡಬೇಕೋ, ಹಿಂಸೆ ಅಲ್ಲ ನಾ ಹೇಳ್ತಿರೋದು, ಹಿಂಸೆ ಅಲ್ಲ, ಪಾಠ ಕಲಿಸುವ ಪ್ರತಿಭಟನೆಗಳ ಮೂಲಕ. ಹಿಂಸೆ ಅಲ್ಲ ಹೇಳ್ತಿರೋದು ನಾನು. ಹಿಂಸೆಯಿಂದ ಪ್ರಯೋಜನ ಆಗಲ್ಲ. ಮತ್ತೆ ಇನ್ನೊಂದು FIR, ಇನ್ನೊಂದು 4 ಜನ ಒಳಗೆ ಹೋಗ್ತೀವಿ. ಅದನ್ನ ಮಾಡ್ಬೇಕು ನೀವು. ಮೀಡಿಯಾನಲ್ಲಿ ಅವ್ರು ಬೈಕೊಂಡ್ರು, ಇವ್ರು ಬೈಕೊಂಡ್ರು ಅಂದ್ರೆ ಪ್ರಯೋಜನ ಏನು? ದಿಕ್ ತಪ್ಪಿಸ್ತಾರಷ್ಟೇ. ಹಂಗಾಗಿ ದಿಕ್ ತಪ್ಪಿಸ್ಕೋಬಾರ್ದು. ನಾಗಮಂಗಲದ ಒಂದು ಕಮಿಟಿ ಮಾಡ್ಬೇಕಪ್ಪ, ಪಕ್ಷಾತೀತವಾಗಿ ಮಾಡ್ಕೊಳ್ಳಿ. ಹುಡುಗರು ರಾಜಕಾರಣದವ್ರನ್ನ ಬಿಟ್ಕೋಬೇಡಿ ಒಳಕ್ಕೆ. ಆಮೇಲೆ ಅದು ಏನು ಮಾಡ್ತೀರೋ ಮಾಡಿ. ನಿಮ್ಗೆ ಯಾವ್ದು ಸತ್ಯ ಅಂತ ಗೊತ್ತಿದೆಯೋ ಆ ಪ್ರಕಾರ ಮಾಡಿ. ಆಮೇಲೆ ಅವ್ರ ಮೇಲೂ ನೀವ್ ಯಾರು ಇದನ್ನ ಮಾಡೋದಕ್ಕೆ ಅಂತ ಅದನ್ನ ಹೆಂಗ್ ಮಾಡಕ್ಕಾಗತ್ತೆ? ಏನ್ ಪ್ರತಿಭಟನೆ ಅಂತ ಕಲ್ಲು ಹಿಡಿತಾರ? ಅಲ್ಲೆಲ್ಲ ಒಂದು ಗಾಂಧಿ ಪ್ರತಿಮೆ ಇರುತ್ತೆ, ಧರ್ನಾ ಕೂತ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಧರ್ನಾ ಮಾಡಬೇಡ ಅಂತ ಹೇಳಕ್ಕಾಗತ್ತ? ಬಂಟ್ವಾಳದಲ್ಲಿ ಆಗಿದ್ದು ಅದೇ ಅಲ್ವಾ? ಧರ್ನಾ ಮಾಡಬೇಡ ಅಂತ ಹೇಳಕ್ಕಾಗಲ್ವಲ್ಲ, ಧರ್ನಾ ಮಾಡಬೇಡ ಅಂತ ಹೇಳಕ್ಕಾಗಲ್ಲ. ಬೇಡ, ಸೋಷಿಯಲ್ ಮೀಡಿಯಾಗ್ಲಿರುತ್ತವಲ್ಲ, ಅದೇನೇನೋ ಬರ್ಕೋತಾರಲ್ಲ, ಅವಾಗ ಆಪ್ಷನ್ಸ್ ಇದೆಯಲ್ಲ, ಆಪ್ಷನ್ಸ್ ಇದೆ.
ಮಂಗಳೂರಿನ ಬಿಸಿ ರೋಡ್ ಪ್ರತಿಭಟನೆ ಪ್ರಕರಣ ಸಂಬಂಧ ಹಿಂದೂ ಮುಖಂಡರ ವಿರುದ್ಧ ಇದೀಗ 2 ಪ್ರತ್ಯೇಕ ಎಫ್ಐಆರ್ಗಳನ್ನು ದಾಖಲು ಮಾಡಿದ್ದಾರೆ. ಮುಸ್ಲಿಂ ಧರ್ಮವನ್ನು ಅವಹೇಳನ ಮಾಡಿ ಕೊಲೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ವಿಎಚ್ಪಿಯ ಶರಣ್ ಪಂಪ್ವೇಲ್ ಮತ್ತು ಬಜರಂಗ ದಳದ ಭರತ್ ಹಾಗೂ ಯಶೋಧರ ಕರ್ಭೆಟ್ಟು ವಿರುದ್ಧ ಬಂಟ್ವಾಳ ಠಾಣೆಯಲ್ಲಿ ಕೇಸ್ ನಮೂದಾಗಿದೆ. ಬಂಟ್ವಾಳದ ಮೊಹಮ್ಮದ್ ರಫೀಕ್ ಮತ್ತು ಮೊಹಮ್ಮದ್ ಸಫ್ನಾಜ್ ನವಾಜ್ ದೂರನ್ನ ಕೊಟ್ಟಿದ್ರು. ಇತ್ತ ಪ್ಯಾಲೆಸ್ತೇನ್ ಧ್ವಜ ಹಾರಾಟ ಮತ್ತು ಗಲಾಟೆ ಪ್ರಕರಣ ಸಂಬಂಧ ಕೋಲಾರ ಪೊಲೀಸರು 2 ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇದರ ಮಧ್ಯೆಯೂ ತೀರ್ಥಹಳ್ಳಿಯ ಹಣಗೆರೆ ಕಟ್ಟೆಯಲ್ಲಿ ಐ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೇನ್ ಅಂತ ಫ್ಲೆಕ್ಸ್ ಅನ್ನು ಹಾಕೊಂಡಿದ್ದಾರೆ. ಇದಕ್ಕೆ ಶಾಸಕ ಆರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಪ್ಯಾಲೆಸ್ತೇನ್ ಧ್ವಜ ಹಿಡಿದವರ ಮೇಲೆ ಕ್ರಮ ಆಗುತ್ತೆ, ನಾವೇನು ಭಯೋತ್ಪಾದಕ ರಾಜ್ಯ ಮಾಡ್ತಿಲ್ಲ ಅಂತ ಬಿಜೆಪಿಗರಿಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಅತ್ತ ಬಾಗಲಕೋಟೆಯ ಕಾಲ್ದಗಿ ಗ್ರಾಮದ ಕಾಲೇಜು ಹುಡುಗ ತೌಸಿಫ್ ಪಾಕ್ ಧ್ವಜವನ್ನು ಹಿಡಿದಿರುವಂತಹ ಸ್ಟೇಟಸ್ ಅನ್ನು ಹಾಕೊಂಡಿದ್ದಾರೆ. ಇದು ವಿವಾದಕ್ಕೆ ಕಾರಣವಾಯಿತು. ಆಕ್ರೋಶದ ಬೆನ್ನಲ್ಲೇ ಯುವಕನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಅಂದಹಾಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಪ್ರಕರಣ ಸಂಬಂಧ ನಡೆದು 6 ತಿಂಗಳಾಗಿದೆ. ಆದರೂ ಇಲ್ಲಿಯವರೆಗೂ ಆರೋಪಿಗಳ ವಿರುದ್ಧ ಈವರೆಗೂ ದೋಷಾರೋಪ ಪಟ್ಟಿಯನ್ನ ಪೊಲೀಸರು ಸಲ್ಲಿಕೆ ಮಾಡೇ ಇಲ್ಲ. ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂತ ಒಂದು ಫ್ಲೆಕ್ಸ್ ಹಚ್ಚಿದ್ದಾರೆ. ಕೂಲಂಕಷವಾಗಿ ತನಿಖೆಗೆ ಒಳಪಡಿಸಬೇಕು ಮತ್ತು ಇದನ್ನ ಎನ್ಐಎಗೆ ಕೊಡುವಂತ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಭಯೋತ್ಪಾದಕ ರಾಜ್ಯ ನಾವು ಮಾಡ್ತಾ ಇಲ್ಲ ನೋಡಿ. ಇಲ್ಲಿ ಡೆಮೋಕ್ರಸಿ ಇದೆ. ಎಲ್ಲೇ ಏನೋ ಒಂದು ಘಟನೆ ಆದ್ರೂ ಕೂಡ ಅದಕ್ಕೆ ಒಂದು ಧರ್ಮದ ಬಣ್ಣ ಕೊಡ್ತಕ್ಕಂಥದ್ದು. ಪ್ಯಾಲೆಸ್ಟೈನ್ದಕ್ಕೆ ಕ್ರಮ ತಗೋತಾರೆ. ಪಾಕಿಸ್ತಾನದ ಧ್ವಜ ಹಾಕದವನಿಗೆ ಮಾತ್ರ ಮುಖಾಮುಖಿ ನೋಡದೆ ಅರೆಸ್ಟ್ ಮಾಡಬೇಕು. ವೈರಿಗಳ ದೇಶ ಅದು, ಬಹಳ ಸರಳ. ಪ್ಯಾಲೆಸ್ಟೈನ್ ಇನ್ನೂ ವೈರಿ ದೇಶ ಆಗಿಲ್ಲ ನಮಗೆ ಪುಣ್ಯಕ್ಕೆ. ಪಾಕಿಸ್ತಾನ್ ಈಸ್ ಎ ಡಿಕ್ಲೇರ್ಡ್ ಎನಿಮಿ ಸ್ಟೇಟ್ ನಮ್ಮದು. ಇಲ್ಲಿ ಅನ್ನ ತಿಂದಿರೋಂತಹ ಕಚಡ ಫೆಲೋ ಅದನ್ನು ಮಾಡ್ತೀನಿ ಅನ್ನೋದಿದ್ರೆ ಅಲ್ಲಿಗೆ ಹೋಗಿ ಉಣ್ಬೇಕು. ಅವನಿಗೆ ಬುರುಡ ಕೆತ್ಬಿಟ್ಟು ಅವನಿಗಷ್ಟೇ, ಅಂದರೆ ಕಾನೂನು ಪ್ರಕಾರದಲ್ಲಿ, ಫಿಸಿಕಲಿ ಅಲ್ಲ. ಅಲ್ಲೇ ಹೋಗಿ ಉಣ್ಬೇಕು. ಪ್ಯಾಲೆಸ್ಟೈನ್ ಇಸ್ ಸ್ಟಿಲ್ ನಾಟ್ ಎನ್ ಎನಿಮಿ ಸ್ಟೇಟ್ ಡಿಕ್ಲೇರ್ಡ್. ಬಟ್ ಸಂಬಂಧವಿಲ್ಲದ ವಿಷಯ ಅದು ಈಗ ಸದ್ಯಕ್ಕೆ, ಮತ್ತು ಭಾರತದ ಕೈಯಲ್ಲಿ ಏನೂ ಇಲ್ಲ ಅಂತ ನನ್ನ ವಾದ. ಆ ವಿಚಾರದಲ್ಲಿ ಭಾರತ ಹೇಳಿಬಿಟ್ಟ ತಕ್ಷಣ ಕೇಳೋ ಸ್ಟೇಜಲ್ಲಿ ಯಾರೂ ಇಲ್ಲ. ಬೇಡಪ್ಪ, ಅಷ್ಟು ಕೇಳೋದಾದ್ರೆ ಅನ್ನಾರ ಕಮೇನಿನೋ ಯಾರೋ ಒಂದು ಬುರುಡ ಬಿಟ್ಟಿದ್ದಾನಲ್ಲ ಒಂದು ಕೂತ್ಕೊಂಡು. ಪಾಕಿಸ್ತಾನದಲ್ಲಿ ಯಾಕಪ್ಪ ಪ್ರಾಂತ್ಯಗಳ ಬಗ್ಗೆ ಮುಸ್ಲಿಮರು ಬಡದಾಡ್ಬೇಕಾಗಲಿ? ಪಾಕಿಸ್ತಾನ ಮತ್ತು ತಾಲಿಬಾನ್ ಅದಕ್ಕಿಂತ ಕಟ್ಟರವಾದಿ ಮುಸ್ಲಿಂ ಸರ್ಕಾರ ಬೇಡವಲ್ಲಪ್ಪ, ಅವರಿಬ್ರು ಯಾಕೆ ಬಡದಾಡ್ಬೇಕಲ್ಲ? ಯಾಕೆ ಹಂಗಾರೆ ಇಲ್ಲಿಯ ಭಾರತೀಯ ಮುಸ್ಲಿಮರು ಅಥವಾ ಇರಾನ್ ಕಮೇನಿನೇ ಹೇಳೋಣಪ್ಪ, ಇಲ್ಲ ಜಗಳ ಆಡಬೇಡಿ ನೀವೆಲ್ಲ ಸುಮ್ಮನಿರಿ ಅಂತ ನಿಲ್ಲಿಸ್ಲಿ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸಿರಿಯಾ? ಸೇಮ್. ಹಾಗಾಗಿ ಕೆಲವು ಸಮಸ್ಯೆಗಳಿಗೆ ಯಾರನ್ನೋ ದೂಷಣೆ ಮಾಡ್ಬಿಟ್ಟು ನೀವು ಅವ್ರು ಹೇಳ್ಬಿಟ್ರೆ ಕೇಳ್ಬಿಡ್ತಾರೆ ಅಂತಂದ್ರೆ ಅವ್ರು ಯಾರೂ ಕೇಳಲ್ಲ. ಅಷ್ಟು ಸುಲಭ ಇಲ್ಲ ಈಗಿನ ಪರಿಸ್ಥಿತಿ ಇವತ್ತು.